ആളില്ലട ഇന്ന് പറഞ്ഞില്ലേ ഇന്ന് പഠിച്ചില്ല ഇനി പറഞ്ഞില്ലേ ഇഷ്ടം പറഞ്ഞു പോയ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶಿವರಾಮ ಕರ್ಮಾಜ ಸದಸ್ಯ ಪರಿಷತ್ ಅಧ್ಯಕ್ಷರು ಬಂದು ದಯಾನಂದ ಕಂಬಳ SDMC ಅಧ್ಯಕ್ಷರು ಪಾಂಡಿಗಟ್ಟೆ ಈಶ್ವರ ದೇವತೆ ಮಹೇಶ್ ಕೋಟೆ ಗೌತಮ್ ಬೊಲ್ಲಾಜಿ ಅಧ್ಯಕ್ಷರು ದೀಪವತಿ ಪಾಂಡಿಗಟ್ಟೆ ಗ್ರಾಮ ಪಂಚಾಯತ್ ಸದಸ್ಯರು ಊರಿನ ಎಲ್ಲ ಪ್ರಮುಖರು ಈ ರಸ್ತೆಯ ಎಲ್ಲ ಫಲಾನುಭವಿಗಳಿಗೆ ಸ್ವಾಗತವನ್ನು ಬಯಸುತ್ತೇವೆ. ಈ ಒಂದು ಕಾಂಗ್ರೆಸ್ಕರಣ ಮತ್ತೆ ದೀಪ ಬೆಳಗುವ ಮೂಲಕ ಕುಮಾರಿ ಭಾಗೀರಥಿ ಒಳ್ಳೆಯವರು ದೀಪ ಬೆಳಗಿಸುವ ಜೊತೆಗೆ ಇವರನ್ನು ಗೌತಮ್ ಬೊಲ್ಲಾಜಿ ಇವರು ಹೂ ನೀಡಿ ಸ್ವಾಗತಿಸಿದ ತಮ್ಮ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ವಾಸ್ತವಿಕವಾಗಿ ಮಾತುಗಳನ್ನು ಇದ್ದಾರೆ. ಪಂಚಾಯತಿನ 50 ಗ್ರಾಮದ ಕೊಳಂಜ ಮತ್ತು ಮೇಲ್ಪಾಡಿ ರಸ್ತೆಯ ಹಲವು ವರ್ಷಗಳ ಬೇಡಿಕೆಯ ಒಂದು ಪ್ರಾಮುಖ್ಯವಾದ ರಸ್ತೆ. ಹಲವಾರು ಮನೆಗಳಿಗೆ ಈ ಸಂಪರ್ಕ ರಸ್ತೆ ಹೋಗ್ತಾ ಇದೆ. ಇದರ ಫಲಾನುಭವಿಗಳು ಸಾಮಾನ್ಯ ಒಂದು 500 ಜನಗಳಿಂದ ಹೆಚ್ಚಿರ್ಬೋದು. ಯಾವಾಗೋ ಆಗಬೇಕಿತ್ತು. ಒಂದು ಕಾಲದಲ್ಲಿ ಇದಕ್ಕೆ ಡಾಮರೀಕರಣಕ್ಕೆ ಮಾನ್ಯ ಶಾಸಕರು ಇಟ್ಟಿದ್ದರು. ಅದು ನಂತರ ಆಗಿತ್ತು. ಅದು ಎಲ್ಲ ಸ್ವಲ್ಪ ಹಾಳಾಗಿ ಹೋಗಿ ಈಗ ವಾಪಸ್ಸು ನಾದುರಸ್ತಿ ಆಗಿದೆ. ಅದನ್ನು ಈಗ ಪುನರ್ ನವೀಕರಣ ಮಾಡುವ ಉದ್ದೇಶದಿಂದ ನಾವಿಂದು ಈಗ ಮಾನ್ಯ ಶಾಸಕರ ಅನುದಾನದಿಂದ 10 ಲಕ್ಷ ರೂಪಾಯಿ ಅನ್ನು ಅವರು ಮಾನ್ಯ ಶಾಸಕರು ಇಟ್ಟಿದ್ದಾರೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕರೇ ಹಾಗೂ ಪಂಚಾಯತ್ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಪಂಚಾಯತ್ ಸದಸ್ಯರುಗಳೇ, ಶಕ್ತಿ ಕೇಂದ್ರ ಅಧ್ಯಕ್ಷರುಗಳೇ ಹಾಗೂ CA ಬ್ಯಾಂಕಿನ ಅಧ್ಯಕ್ಷರೇ, ಎಲ್ಲ ಗ್ರಾಮಸ್ಥರೇ, ಈ ಒಂದು ಅನುದಾನ ಶಾಸಕರ ಹೆಚ್ಚಿನ ಮುತುವರ್ಜಿಯಿಂದ ನಮಗೆ ದೊರಕಿರುವಂಥದ್ದು. ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿ, ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಶಾಸಕರ ಧ್ಯೇಯ. ಆ ದೃಷ್ಟಿಯಲ್ಲಿ ಈ ಒಂದು ಅನುದಾನವನ್ನು ಶಾಸಕರು ಒದಗಿಸಿದ್ದಾರೆ. ಯಾವುದೇ ಒಂದು ಸಂಕುಚಿತ ಮಾನವವನ್ನು ಇಡದೆ ನಮ್ಮ ಗ್ರಾಮ ಅಭಿವೃದ್ಧಿ ಆಗಬೇಕು ಅಂತ ಹೇಳುವ ಉದ್ದೇಶಕ್ಕೆ ನಮ್ಮೆಲ್ಲರ ಬೇಡಿಕೆಯನ್ನು ಮನ್ನಿಸಿ ಈ ವ್ಯವಸ್ಥೆಯನ್ನು ನಮಗೆ ಜೋಡಿಸಿಕೊಟ್ಟಿದ್ದಾರೆ. ಈ ಎಲ್ಲ ಸೌಲಭ್ಯಗಳನ್ನು ಈ ಗ್ರಾಮದ ಸದಸ್ಯರು ಪಡ್ಕೊಳ್ಬೇಕು. ಈ ಮೂಲಕ ಆ ಒಂದು ಋಣ ನಿಮ್ಮಲ್ಲಿ ಇದೆ. ಅದನ್ನು ನೀವು ಮುಂದಿನ ದಿನಗಳಲ್ಲಿ ಆ ರೀತಿಯಲ್ಲಿ ಶಾಸಕರಿಗೆ ಅದನ್ನು ಪ್ರಯೋಜನ ಕೊಡುವಂತೆ ಆಗಬೇಕು ಅಂತ ಹೇಳುವಂತಹ ಹಾರೈಸುವಂತೆಗೆ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ರಸ್ತೆ ಕಾಂಗ್ರೆಸ್ಕರಣ ನಮಗೆ ಈಗಲೇ ನೀಡಿದ್ದಾರೆ. ಇವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕು ತಮ್ಮ ವಿನಂತಿ. ಸಾನ್ನಿಧ್ಯದ ಎಲ್ಲ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಸಂಸ್ಥಾ ಯೋಜನಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಸದಸ್ಯರು ಗ್ರಾಮ ಪಂಚಾಯತ್ನ ಈ ಭಾಗ ಊರಿನೆಲ್ಲ ಫಲಾನುಭವಿಗಳು ಸೇರಿದ್ದಾರೆ. ಎಲ್ಲರಿಗೂ ಒಂದಿಷ್ಟ ಇವತ್ತು ನಾವು ಸಾಂಕೇತಿಕವಾಗಿ ಒಂದು ಪೂಜೆಯನ್ನು ಮಾಡ್ತಿದ್ದೀವಿ. ನಾನು ಉದ್ಘಾಟನೆಯನ್ನು ಅದ್ದೂರಿಯಾಗಿ ಮಾಡುವಂತೇಳಿ ಒಂದು ಶಾಲೆಗೆ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡದ್ದು ಪುರಾತನಿಗೆ. ಅದರಲ್ಲಿ ಜನ ಸೇರಿದ್ದು ನನಗೆ ತುಂಬ ಖುಷಿ ಆಯಿತು. ಈ ಭಾಗದ ಜನರ ಬೇಡಿಕೆ ಮತ್ತು ಅವರ ಕಷ್ಟ ಏನು ಅಂತೇಳಿ ಇವತ್ತು ಅವರಿಗೆ ಅರಿವಾದ ಕಣ್ಣು ಬಂದಿದ್ದಾರೆ. ಇದಕ್ಕೆ ಮೊದಲೇ ನಾನು ಅನುದಾನವನ್ನು ಘೋಷಣೆ ಮಾಡಿದ್ದೆ. ಇವರಿಗೆ ಮಳೆ ಬರುವ ಕಾರಣ ಮಳೆಯಿಂದಾಗಿ ಕೆಲಸ ಮಾಡಲಿಕ್ಕೆ ಯಾವುದೂ ಆಗಲಿಲ್ಲ. ಇವರಿಗೆ ಈಗಾಗಲೇ 10 ಲಕ್ಷ ಅನುದಾನವನ್ನು ಇಟ್ಟಿದ್ದೇನೆ. ಯಾವುದೇ ನಾನು ಪೇಪರಲ್ಲಿ ಅಥವಾ ಯಾವುದಕ್ಕೆ ಬರಬೇಕು ಅಂತ ನಾನು ಬಂದದಕ್ಕೆ ಇಡುವುದಲ್ಲ, ಅದಕ್ಕೆ ಮೊದಲೇ ಇಟ್ಟಿದ್ದೆ. ನಾನು ಹೇಳಿದ್ದೆ ಪೇಪರಲ್ಲಿ ನಾವು ಹೇಗೆ ಗೊತ್ತಲ್ಲ ನಾವು ದುಡ್ಡು ಇಟ್ಟಿದ್ದೀವಿ ಅಂತೇಳಿ. ಪ್ರತಿಭಟನೆಯನ್ನು ಇವತ್ತು ಶಾಲೆಯಲ್ಲಿ ಮಾಡ್ತಿದ್ದಾರೆ. ಅವ್ರಿಗೆ ಗೊತ್ತಾಗಿದೆ ಯಾರಿಗೊಬ್ಬರಿಗೆ ದುಡ್ಡು ಇಟ್ಟಿದ್ದಾರೆ ಅಂತೇಳಿ. ಅದು ನಮ್ಮ ಪ್ರತಿಭಟನೆಯಿಂದ ಆದಂತ ಆಗಲಿ ಅಂತೇಳಿ ಅವರು ಎಣಿಸ್ಕೊಳ್ಳೋದು ಬೇಡ. ನಾನು ಮೊದಲೇ ಇಟ್ಟಿದ್ದೇನೆ. ಮಳೆ ಬಂದ ಕಾರಣ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಈಗಾಗಲೇ ನಾವು ಒಂದು 5 ಲಕ್ಷ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಅಲ್ಪಸಂಖ್ಯಾತರಲ್ಲಿ ಇಟ್ಟಿದ್ದೇನೆ. ಅದರಿಂದ ಈ ಕೆಲಸದಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರ ಬೇಡಿಕೆಗೆ ಅನಂತರದ ಈಚೆಗೆ 5 ಲಕ್ಷ ನಮ್ಮ ಮತ್ತೊಂದು ಪ್ರದೇಶ ಅಭಿವೃದ್ಧಿ ಅನುದಾನದಲ್ಲಿ 10 ಲಕ್ಷದ ಅನುದಾನವನ್ನು ಈಗಾಗಲೇ ನಾನು ಇರಿಸಿದ್ದೇನೆ. ಅದು ಯೋಜನೆ ಅಪ್ರೂವ್ ಆಗಿ ಬಂದ ತಕ್ಷಣ ಟೆಂಡರ್ ಮಾಡ್ತಾರೆ. ಆ ಟೆಂಡರನ್ನು ಕಾಯುವುದಿಲ್ಲ. ಅದಕ್ಕೆ ಮೊದಲು ನಿಮಗೆ ಕೆಲಸವನ್ನು ಮಾಡಿಸಿಕೊಡುವಂಥದ್ದು ಮೊನ್ನೆ ಕಂಟ್ರೋಲನ್ನು ಕೂಡ ಕಲಿಸಿಕೊಂಡು ಬಂದು ಇವರು ಮಾತಾಡಿದ್ದಾರೆ. ಎಸ್ಟಿಮೇಟ್ ಮಾಡಿ ಅವರಿಗೆ ಇಂಜಿನ್ ಕಲಿಸಿದ್ದಾರೆ. ಆ ಕೆಲಸ ಆದಷ್ಟು ಬೇಗ ಆಗ್ತದೆ. ಮತ್ತು ವಾಪಸ್ ಮಳೆ ಮತ್ತೆ ನಮ್ಮ ಮಾಮೂಲಿ
ಮಾಮೂಲಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಮೊದಲು ಕೆಲಸ ಎಲ್ಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕೆಲಸವನ್ನು ನಾವು ಸರದುರಿಯಲ್ಲಿ ಬಿಜೆಪಿ ಕೂಡ ಮಾಡಿದ್ದೇವೆ. ಈಗ ಗ್ರಾಮ ಪಂಚಾಯತಿನವರು ಕೂಡ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸೇರಿಕೊಂಡು ಮನೆ 2.5 ಲಕ್ಷ 1.5 ಮತ್ತು ಪಂಚಾಯತ್ 2.5 ಈ ವಾರ್ಡ್ನ ಪಂಚಾಯತ್ ಮೆಂಬರ್ಗಳ 2.5 ಒಟ್ಟಿಗೆ 4 ಲಕ್ಷ ಉಂಟು. ಹಾಗೆ ನಿಮ್ಗೆ ಒಳ್ಳೆಯ ರಸ್ತೆ ಆಗ್ತದೆ, 15 ರಸ್ತೆ ಆಗ್ತದೆ ಒಟ್ಟಿಗೆ ಆಗುವಾಗ 14 ಲಕ್ಷದ ಕಾಮಗಾರಿ ಪೂರ್ಣಗೊಂಡಾಗ ನಿಮಗೆ ಸುಸಜ್ಜಿತವಾಗಿ ಹೋಗಲಿಕ್ಕಾಗ್ತದೆ. ಆ ಕಾಮಗಾರಿ ಆದಷ್ಟು ಬೇಗ ಆಗುವುದು ಎಲ್ಲ ರೀತಿಯ ಶಕ್ತಿ ಸಾಮರ್ಥ್ಯ ಊರಿನವರು ಕೂಡ ಸಹಕಾರ ಕೊಡು. ಎಲ್ಲಾದರೂ ಅನುದಾನ 1 ಲಕ್ಷ ಕಡಿಮೆ ಆದರೆ ನಿಮಗೆ ಆಯ್ತು 15 ಲಕ್ಷದ ಆಗಬೇಕಂದ್ರೆ ಎಲ್ಲರೂ ಸೇರಿ 1 ಲಕ್ಷ ಮಾಡಿದರೆ ಒಟ್ಟಿಗೆ ಕೆಲಸ ನಿಮ್ಮ ಊರಿನವರ ಲೆಕ್ಕದಲ್ಲಿ ಕೂಡ ಆಗ್ತದೆ. 1 ಲಕ್ಷದ ಗ್ರ್ಯಾಂಟ್ ಯಾರು ಕೊಡುವವರಿದ್ದರೆ ಅದನ್ನು ಕೂಡ ಇವತ್ತು ಘೋಷಣೆ ಮಾಡಿಕೊಂಡ್ರೆ ಒಳ್ಳೆಯದು. ಅಂದರೆ ನಮ್ಮದು ಉಂಟು ಅಂತೇಳಿ ಮತ್ತೆ ಪ್ರೀತಿ ಬರ್ತದೆ ಆ ರೋಡಲ್ಲಿ ಹೋಗುವಾಗ. ಮತ್ತು ಇಲ್ಲದ್ರೆ ಅದಕ್ಕೆ ಸರ್ ಬಂದು ಚರಂಡಿ ಆದರೆ ಯಾರು ಅದರ ಕೆಲಸ ಮಾಡೋದಿಲ್ಲ. ಆಗ ನಮ್ಮ ದುಡ್ಡು ಉಂಟು ಅಂತೇಳಿ ಎಲ್ಲ ಕೆಲಸ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ಮೊದಲೊಂದು ಯೋಜನೆ ಇತ್ತು, ನಾವು 90 ಲಕ್ಷ ಕೊಟ್ಟರೆ ಸರ್ಕಾರ ಕೊಟ್ಟರೆ 10 ಲಕ್ಷ ಊರಿನವರು ಕೊಟ್ಟಿದ್ದರೆ 1 ಲಕ್ಷದ ಕೆಲಸ ಮಾಡುವಂಥ ಯೋಜನೆ. ಅಂದರೆ ಅದು ಆ ಜನರ ಒಂದು ಭಾವನೆ. ಯಾಕೆಂದರೆ ನನ್ನದು ದುಡ್ಡು ಉಂಟು ಅನ್ನೋ ಭಾವನೆ ಅವರಿಗೆ ಬರಬೇಕು ಅಂತ ಯೋಚನೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಈ ಕಾಮಗಾರಿ ಆದಷ್ಟು ಶೀಘ್ರ ಆಗಲಿ. ಯಾವುದೇ ಯೋಜನೆ ಇದು ನಿರೀಕ್ಷಣವನ್ನು ನೆರವೇರುವುದು. ಮತ್ತು ರೋಡ್ ಮಾಡುವಾಗಲಷ್ಟು ನನ್ನ ಜಾಗೆ ಅಷ್ಟು ಹೋಗಿದೆ, ಅವನದು ಕಡಿಮೆ ಹೋಗಿದೆ ಅಂತೇಳಿ ಜಗಳ ಮಾಡಿಕೊಳ್ಬೋದು. ಸಾರ್ವಜನಿಕವಾಗಿ ನಾವು ನಮ್ಮದೊಂದು ಸೇವೆ ಅಂತ ನೆನೆಸ್ಕೊಂಡು, ನಿಮ್ಮದು ಎಲ್ಲಾದರೂ ಜಾಗ ಸ್ವಲ್ಪ ಜಾಸ್ತಿ ಹೋದರೆ ನಿಮ್ಮ ನೆನೆಸ್ಕೊಳ್ತಾರೆ ಅವರು ಜೀವನ ಪರ್ಯಂತ ಹೋಗುವಾಗ. ಆರೊಂದು ಈತ ಜಾಗ ಬುಡ್ನೆ ಅಂದರೆ ಸೂಪ್ ರೋಡ್ ಅಂದರೆ ಬೇರೆ ಬುಡ್ಡನೇ ಇರ್ತೀರ ಆಪೆ ತನ್ನೆ ಅಂದರೆ ಈಪೆ ತನ್ನೆ ಎಷ್ಟೇ ಮನಸ್ಸಿಗೆ ಗುಡಿಯಲು ನನ್ನ ಮನಸ್ಸು ಕೂಡ ನಿಮ್ಮನ್ನು ಹೇಳಿಕೊಂಡು ಹೋಗ್ತಾರೆ. ಆ ಭಾವನೆ ನಿಮ್ಮಲ್ಲಿ ಇರಲಿ. ಸಾರ್ವಜನಿಕ ರಸ್ತೆ ನಾವು ಇಷ್ಟವಿಲ್ಲ, ಹಾಗೆ ರಸ್ತೆ ಯಾವಾಗಲೂ ಇರುವಂಥದ್ದು ನಿರಂತರ. ಅದಕ್ಕೋಸ್ಕರ ನಾವೆಲ್ಲ ಕೈಜೋಡಿಸಿ ಒಳ್ಳೆಯ ಕೆಲಸ ಮಾಡುವ, ಯಾವುದೇ ಪಕ್ಷ ಭೇದ ಮತ್ತು ಜಾತಿ ಮತ ಪಕ್ಷವನ್ನು ಬಿಟ್ಟು ಒಗ್ಗಟ್ಟಿನಲ್ಲಿ ಕೆಲಸ ಮಾಡುವ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೇನೆ. ಮನಸಾರ ಪ್ರಾರ್ಥಿಸಿಕೊಂಡು ಇವತ್ತು ನಮ್ಮ ಬಹಳಷ್ಟು ಒಂದು 5 ವರ್ಷ ಕಾಲದಿಂದ ಇತ್ತ ಬಹಳಷ್ಟು ಬೇಡಿಕೆ ಇದ್ದಂಥ ಇಲ್ಲಿ ಪಳಂಜದಿಂದ ಪಾಂಡಿಗದ್ದೆ ಕರ್ಮು ಮೇಲ್ಪಾಡಿ ಮಹಾವಿಷ್ಣು ದ್ವಾರದವರೆಗೆ ಇದ್ದಂಥ ಬೇಡಿಕೆಯಲ್ಲಿದ್ದಂಥ ಪಳಂಜ ಪಾಂಡಿಗದ್ದೆ ರಸ್ತೆಯ ಅಭಿವೃದ್ಧಿಗೆ ನಮ್ಮ ಸುಳ್ಯ ಶಾಸಕರಾದಂಥ ಭಾಗೀರಥಿ ಮುರಳಿಯವರು ಬಂದು ಅದಕ್ಕೆ ಬೇಕಾಗುವಂಥ ಅನುದಾನವನ್ನು ಕೊಟ್ಟು ಇಲ್ಲಿಗ ಗುದ್ದಲಿ ಪೂಜೆಯನ್ನು ಕೂಡ ನೆರವೇರಿಸಿಕೊಟ್ಟಿರುತ್ತಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಅಂತ ಹೇಳಿದರೆ ಇಲ್ಲಿನ ಫಲಾನುಭವಿಗಳ ಪರವಾಗಿ ನನ್ನ ಇಷ್ಟವರೆಗೂ ಧನ್ಯವಾದವನ್ನು ಸಲ್ಲಿಸ್ತೇನೆ. ಅದಕ್ಕೆ ಶ್ರಮಪಟ್ಟಿರುವಂತಹ ಕರ್ಮಾಜ ಶಿವರಾಮಯ್ಯವರು, ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು, ಇಲ್ಲಿನ ಬೂತ್ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿ, ಎಲ್ಲ ಕಾರ್ಯಕರ್ತರು ಶ್ರಮಪಟ್ಟಿದ್ದಾರೆ. ಶಕ್ತಿ ಕೇಂದ್ರದ ಪ್ರಮುಖರು ಎಲ್ಲರೂ ಶ್ರಮಪಟ್ಟಿದ್ದಾರೆ. ಎಷ್ಟು ಶ್ರಮಪಟ್ಟಿದ್ದಾರೆ ಅಂತ ಹೇಳುವಂಥದ್ದು ನನಗೆ ಪೂರ್ತಿ ಗೊತ್ತುಂಟು. ಅದು ಎಷ್ಟು ನಿಗೋದರು ಎಷ್ಟು ವರ್ಷದಿಂದ ಶ್ರಮಪಟ್ಟಿದ್ದಾರೆ ಅಂತೇಳಿ ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ. ಅದು ಸುಸೂತ್ರವಾಗಿ ನೆರವೇರಿಸುವಂತಹ ಕೆಲಸವನ್ನು ನಮ್ಮ ಸುಳ್ಯ ಶಾಸಕರು ನೆರವೇರಿಸಿಕೊಡ್ತಾರೆ. ಹಾಗೂ ಇಲ್ಲಿ ಇದಕ್ಕೆ ಬಂದಿರುವಂಥ ಎಲ್ಲ ಫಲಾನುಭವಿಗಳಿಗೆ ನನ್ನ ಒಂದೇ ಮಾತಿನಿಂದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಹಲೋ ವೀಕ್ಷಕರೇ, ಇವತ್ತು ನಮ್ಮೆಲ್ಲರ ಸ್ಪಂದನೆ ಮೇರೆಗೆ, ನಮ್ಮೆಲ್ಲರ ಗ್ರಾಮದ ಸ್ಪಂದನೆ ಮೇರೆಗೆ ನಮ್ಮ ಶಾಸಕರಾದಂತಹ ಶ್ರೀಯುತ ಕುಮಾರಿ ಭಾಗೀರಥಿಯವರು ಮತ್ತು ಅಂಜದ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ಮತ್ತು ತುಂಬ ಜನರು ಬಂದಲ್ಲಿ ಸೇರಿದ್ದಾರೆ. ಇವತ್ತು ಗುದ್ದಲಿ ಪೂಜೆಯನ್ನು ಮಾಡಿ ಹೋಗಿದ್ದಾರೆ. ನಮ್ಮೆಲ್ಲರ ಒಂದು ತುಂಬ ವರ್ಷದ ಬೇಡಿಕೆಯಾಗಿತ್ತು. ಆ ಬೇಡಿಕೆಯನ್ನು ಇವತ್ತು ಈಡೇರಿಸಿಕೊಟ್ಟಿದ್ದಾರೆ. ಅವರಿಗೆ ಧನ್ಯ